ಒಂದು ದಿನಕ್ಕೆ 2,500 ಪರೋಟ ಸೆಲ್ ಮಾಡ್ಕೊಂಡು ಬರ್ತಾ ಇದ್ರೆ. ಫಸ್ಟ್ ಒಂದು ಪರೋಟ 5 ರೂಪಾಯಿ ಕೊಡ್ತಿದ್ರು, ಈಗ ಒಂದು ಪರೋಟ ಅಷ್ಟು 10 ರೂಪಾಯಿ. ಇಡೀ ಊರಲ್ಲೇ ಓಲ್ಡೆಸ್ಟ್ ಸ್ಪಾಟ್. ಶುರುವಾಗಿ 80 ವರ್ಷ ಮೇಲಾಗಿದೆ. ಒಬ್ಬರು ತಾತ ಇದಾರೆ, ಅವರೇ ಪ್ರತಿಯೊಂದು ಗ್ರೇವಿ ಐಟಮ್ಸ್ ಅಡಿಗೆ ಮಾಡೋದು. ಬೆಳಿಗ್ಗೆ ಟೈಮ್ಗೆ ಒಂದು ಒಳ್ಳೆ ನಾನ್ ವೆಜ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಈಜಾಗ ಒಂದು ಪಕ್ಕಾ ವಿಸಿಟ್ ಮಾಡಿ. ತುಂಬಾ ಇಷ್ಟ ಪಡ್ತೀರಾ. ಸೈಕು ಗುರು. ಎಲ್ರು ನಮಸ್ಕಾರ, ನಾನು ಶುಭ್ರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಪಾಂಡಿಚೇರಿ ಗೈಸ್. ಪಾಂಡಿಚೇರಿಲಿ ಬೆಳಿಗ್ಗೆ ತಿಂಡಿ ಮಾಡೋಣ ಅಂತ ಬಂದಿನಿ. ಬೆಳಿಗ್ಗೆ ನಾನ್ ವೆಜ್ ಸರ್ವ್ ಮಾಡ್ಕೊಂಡು ಬರ್ತಿರುವಂತ ಒಂದು ತಿಂಡಿ ಸ್ಪಾಟ್. ಎಕ್ಸಾಕ್ಟ್ ಲೊಕೇಶನ್ MG ರೋಡ್, ಕೋಟಕುಪ್ಪಂ ಅನ್ನೋ ಒಂದು ಜಾಗದಲ್ಲಿ 80 ವರ್ಷಗಳಿಂದ ಫೇಮಸ್ ಆಗಿ ನಡೆಸ್ಕೊಂಡು ಬರ್ತಿರುವಂತ ನ್ಯೂ ಕವಿ ಹೋಟೆಲ್. ಏನು ಸ್ಪೆಷಲ್ ಅಂದ್ರೆ ನಿಮ್ಗೆ ಬೇಸಿಕ್ ಆಗಿ ಪರೋಟ, ಅದರ ಕಾಂಬಿನೇಷನ್ ಆಗಿ ದೋಸೆ, ಅದ್ರ ಜೊತೆಗೆ ಚಿಕನ್, ಮಟನ್, ಗೌಜ್ಲಕ್ಕಿ, ಮೊಟ್ಟೆ ಅಂತ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ರೆ. ಹೆವಿ ಕ್ರೌಡೆಡ್ ಸ್ಪಾಟ್, ಲೋಕಲಿ ಸೇವಡೆ ಪಾಪ್ಯುಲರ್. ಪ್ರತಿಯೊಂದುವೆ ಸೌದೆ ಒಲೆಯಲ್ಲೇ ಅಡಿಗೆ ಮಾಡ್ಕೊಂಡು ಬರ್ತಾ ಇದ್ರೆ. ನಾವು ಬೆಳಿಗ್ಗೆ ತಿಂಡಿಗೆ ಬಂದಿದ್ದೀನಿ. ಒಂದು ದಿನಕ್ಕೆ ಅಂದಾಜಾಗಿ 2,500 ಪರೋಟನ ಸೆಲ್ ಮಾಡ್ಕೊಂಡು ಬರ್ತಾ ಇದ್ರೆ. ಸೈಕ್ ಗುರು. ಸೊ ನಾವು ಹೋಗೋಣ, ಫುಡ್ಸ್ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ, ಲೈಕ್, ಶೇರ್, ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಗೋಣ. ಎಸ್, ಒಳಗೆ ಬಂದು ಸೀಟಿಂಗ್ ತಗೊಂಡಾಗಿದೆ. ಬೆಳಿಗ್ಗೆನೆ ನಾನ್ ವೆಜ್ ಬ್ರೇಕ್ಫಾಸ್ಟ್ ಸ್ಪಾಟು. ಬಟ್ ಓಪನಿಂಗ್ ಅಲ್ಲಿ ಪರೋಟ ಗಿರೋಟ ನಾನ್ ವೆಜ್ ಎಲ್ಲ ಹೆವಿಯಾಗಿ ಮಾಡ್ತಿದ್ರು. ಕಣ್ಣೆ ಉರಿ ಎತ್ಕೊಬಿಡುತ್ತೆ ಅಂತಾನೆ ಹೇಳ್ಬೋದು. ಹೆವಿ ಹ್ಯೂಮಿಡಿಟಿ ಗೈಸ್. ಸ್ನಾನ ಮಾಡ್ಬಿಡ್ತೀರಾ ನೀವು ನಡ್ಕೊ ಬಂದ್ರಂತೂ. ಬೆಳಿಗ್ಗೆ ಹೊತ್ತು ಫುಡ್ಸ್ನ ಆರ್ಡರ್ ಮಾಡೋಣ, ಅವ್ರು ಬರ್ಲಿ. ಫುಲ್ಲು ಬಿಸಿ ಇದಾರೆ, ಒಬ್ಬರೇ ಸಪ್ಲೈಯರು. என்ன இருக்குக்கா? பரோட்டா இருக்கு, சிக்கன் பெப்பர் இது, காடை ஃப்ரை இது. பரோட்டா 2 பரோட்டா, அதுக்கப்புறம் காடை எடுத்துட்டு வாங்க, சிக்கன் ஃப்ரை எடுத்துட்டு வாங்க. முட்டையில என்ன இருக்கு? கலக்கி இருக்கு, முட்டை சட்னி இருக்கு. முட்டை சட்னியா? அப்படின்னா முட்டை எல்லாம் போட்டு கொடுத்துருவாங்க. நல்லா இருக்குமா? சரி, அது ஒன்று கொடுங்க. அதுக்கப்புறம் வேற கொத்து பரோட்டா மாதிரி என்ன நல்லா இருக்கா? ಚಿಕನ್ ಕೊತ್ತು, ಅவ்வளೋದಂತ. ಎಲ್ಲ ಒಣ್ಣೆ எடுத்துட்டு வந்துருங்க. ಇಷ್ಟು ಆರ್ಡರ್ ಮಾಡಿದ್ನಲ್ಲ, ಇದು ನನಗೆ ಸ್ಪೆಷಲ್ ಅಂತ ಅನ್ಸಿದೆ. ಅದು ಎಗ್ ಚಟ್ನಿ ಅಂತ, ಅದು ಏನಂತ ಗೊತ್ತಿಲ್ಲ. ಸೊ ಅದು ಬರ್ಲಿ. ಜೊತೆಗೆ ನಾನು ಪರೋಟ, ಗೌಜ್ಲಕ್ಕಿ, ಚಿಕನ್ ಫ್ರೈ, ಅದಾದ್ಮೇಲೆ ಕೊತ್ತು ಪರೋಟ, ಚಿಕನ್ ಕೊತ್ತು ಪರೋಟ, ಇಷ್ಟು ಐಟಮ್ ಹೇಳಿದೀನಿ. ಬೆಳಿಗ್ಗೆ ತಿಂಡಿಗೆ 9 ಗಂಟೆಗೆ ಈ ತರ ಐಟಮ್ ಎಲ್ಲ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ರೆ. ಫುಡ್ಸ್ ಬರ್ಲಿ, ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಮಂಚ ಏನಕ್ಕ ಇದು? சிக்கன் பெப்பர், ಚಿಕನ್ ಪೆಪ್ಪರ್, ಕಾಡೆ. 2 பரோட்டா போதுங்களா? அவர் அப்புறம் சாப்பிடுவாப்புல. ಇನ್ನು ಏನೇನು வரணும்? ಇನ್ನು ಮೊಟ್ಟೆ ಬರಬೇಕು. ಅದಾದ ಇನ್ನೊಂದು ಐಟಮ್ ಯಾವ್ದು ಮಾಡಿದ್ರಲ್ಲ, ಚಿಕನ್ ಕೊತ್ತು ಪರೋಟ, ಅದು ಬರಬೇಕು. ಬರ್ಲಿ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಬಟರ್ ಪೇಪರ್ ಹಾಕ್ಬಿಟ್ಟು ಕೊಟ್ಟಿರುವಂತ ಒಂದು ಐಟಮು ಚಿಕನ್ ಫ್ರೈ, ಅದಾದ್ಮೇಲೆ ಗೌಜ್ಲಕ್ಕಿ ಫ್ರೈ ಕೊಟ್ಟಿದ್ದಾರೆ. ಎಸ್, ಆರ್ಡರ್ ಮಾಡಿರೋ ಪ್ರತಿಯೊಂದು ಐಟಮ್ ಬಂದಾಗಿದೆ. ಮೊದಲನೇದಾಗಿ ಚಿಕನ್ ಕೊತ್ತು ಪರೋಟ ಬಿಸಿಯಾಗಿ ಮಾಡಿ ಕೊಟ್ಟಿದ್ದಾರೆ ನೋಡಿ. ಸೈಕ್ ಆಗಿದೆ. ಹಂಗೆ ಈ ಕಡೆ ಬಂದ್ಬಿಟ್ರೆ ನೆಕ್ಸ್ಟ್ ಐಟಮ್ ಪೆಪ್ಪರ್ ಚಿಕನ್ ಫ್ರೈ, ತವ ಮೇಲೆ ಹಾಕಿ ಕಿತ್ತಾಕಿ ಯಥೇಚ್ಛವಾಗಿ ಪೆಪ್ಪರ್ ಹಾಕಿ ಮಾಡ್ಕೊಡುವಂತ ಒಂದು ಐಟಮು. ಹಂಗೆ ಈ ಕಡೆ ಬಂದ್ಬಿಟ್ರೆ ಈ ಜಾಗದ ಸ್ಪೆಷಲ್ ಅಂತ ಹೇಳಿದ್ರು. ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಎಗ್ ಚಟ್ನಿ ಧರಣೆ ಮಾಡ್ಕೊಟ್ಟಿದ್ದಾರೆ. ಹಂಗೆ ಈ ಕಡೆ ಬಂದ್ಬಿಟ್ರೆ ಗೌಜ್ಲಕ್ಕಿ ಫ್ರೈ, ಪೆಪ್ಪರ್ ಸೇಮ್ ಚಿಕನ್ ಹೆಂಗಿದೆಯೋ ಸೇಮ್ ಟು ಸೇಮ್ ಅದೇ ತರ ಮಾಡ್ಕೊಟ್ಟಿದ್ದಾರೆ. ಹಂಗೆ ಈ ಕಡೆ ಬಂದ್ಬಿಟ್ರೆ ಪರೋಟ ಅಂತೂ ದಿನಕ್ಕೆ ಅಂದಾಜಾಗಿ 1000 ಪರೋಟ ಮೇಲೆ ಹಾಕ್ತಾರೆ ಅಂತ ಅನ್ಸುತ್ತೆ. ನಾವು ಫಸ್ಟು ಈ ಚಿಕನ್ ಫ್ರೈ ಇಂದ ಟೇಸ್ಟ್ ಮಾಡೋಣ. ಹೇಗಿದೆ ನೋಡಿ. ಫುಲ್ ಯಥೇಚ್ಛವಾಗಿ ಪೆಪ್ಪರ್ ಹಾಕ್ತಿದ್ದಾರೆ. ಫುಲ್ಲು ಖಾರವಾಗಿರುತ್ತೆ ಅಂತಾನೆ ಅನ್ಸುತ್ತೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಹೆವಿ ಶಾರ್ಪ್ ಆಗಿ ಗೊತ್ತಾಗ್ತಿದೆ ಅದ್ರಲ್ಲಿ ಹಾಕಿರುವಂತ ಪೆಪ್ಪರ್ ಅಂತೂ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಲೈಟ್ ಆಗಿ ನಿಮ್ಗೊಂದು ತಿಕ್ಕು ಗ್ರೇವಿ ತೊಕ್ಕು ತಿಂದ್ರೆ ಯಾವ ತರ ಬರ್ತೋ ಸೇಮ್ ಟು ಸೇಮ್ ಅದೇ ತರನೇ ಇದೆ. ಬೆಳ್ಳುಳ್ಳಿ, ಈರುಳ್ಳಿ, ಕರ್ಬೇ ಸೊಪ್ಪು, ಪೆಪ್ಪರು, ಮತ್ತೆ ಅವ್ರದೇ ಆದಂತ ಒಂದು ಮಸಾಲ, ಒಂದು ಗ್ರೇವಿ ತರ ಹಾಕ್ಬಿಟ್ಟು ಫುಲ್ಲು ಸುಕ್ಕ ತರ ಮಾಡ್ಬಿಟ್ಟಿದ್ದಾರೆ. ಅದೊಂದು ಡ್ರೈನೆಸ್ ಅಂತೂ ನಿಮ್ಗೆ ಕ್ಲೀನ್ ಆಗಿ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಈ ಜಾಗದಲ್ಲಿ ಇನ್ನೊಂದು ಹೋಟ್ಲ್ ಮಾಡಿದೀನಿ ನಾನು, ಹೋಟೆಲ್ ರೋಲೆಕ್ಸ್ ಅಂತ. ಈ ವಿಡಿಯೋ ಯಾವಾಗ ಬರ್ತೋ ಗೊತ್ತಿಲ್ಲ, ನೀವು ನೋಡ್ಕೊಬಿಡಿ. ಅಲ್ಲೊಂದು ಪೀಸ್ಗೂ ಇಲ್ಲೊಂದು ಪೀಸ್ಗೂ ಭಾರಿ ಡಿಫ್ರೆನ್ಸ್ ಇದೆ ಅಂತ ಹೇಳ್ತೀನಿ. ಫುಲ್ ಜಾಸ್ತಿ ನಿಮಗೆ ಲೈಟ್ ಆಗಿ ನಿಮ್ಗೊಂದು ಚಿವಿ ಆಗಿದೆ. ಲೈಟ್ ಆಗಿ ಚೌಕ್ ಅಂತ ಒಂದು ಫೀಲ್ ಕೊಡ್ತಾ ಇದೆ. ಮೇನ್ ಆಗಿ ಹೇಳ್ಬೇಕಂದ್ರೆ ಆ ಮಸಾಲ ತುಂಬಾ ಚೆನ್ನಾಗಿದೆ. ಆನ್ ಪಾಯಿಂಟ್ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಆ ಪೀಸು ತಗೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಆ ಪೆಪ್ಪರ್ ಒಟ್ಟಿಗೆ ತಿನ್ಬೇಕು.
ಮೊಟ್ಟೆ ಒಂದು ಐಟಮ್ ಕೊಟ್ಬಿಟ್ಟಿದ್ದಾರೆ, ಎಗ್ ಚಟ್ನಿ ಅನ್ಬಿಟ್ಟು ಇನ್ನೊಂದು ಐಟಮ್ ಕೊಟ್ಟಿದ್ದಾರೆ, ಯಾವ್ದಂತಾನೆ ಗೊತ್ತಿಲ್ಲ ನನಗಂತೂ. ಸಖತ್ತಾಗಿದೆ. ಆ ಪೆಪ್ಪರ್ ಬೇಸ್ ಸ್ವಲ್ಪ ಆನ್ ಫ್ರೈನಿಗೆ ಗೊತ್ತಾಗುತ್ತೆ ಅಂತ ಹೇಳೋದು, ಬಟ್ ಪ್ರತಿ ಬೈಟ್ಗೂ ನಿಮ್ಗೆ ಈರುಳ್ಳಿ ಸಿಕ್ಕಿದಾಗ ಒಂಥರ ಚೆನ್ನಾಗಿದೆ. ಬಟ್ ಲೈಟು ಪೀಸ್ ಅಂತೂ ಲೈಟ್ ಆಗಿ ಹಾರ್ಡ್ನೆಸ್ ಫೀಲ್ ಕೊಡ್ತಾ ಇದೆ. ಎಸ್, ನೆಕ್ಸ್ಟ್ ಐಟಮ್ ಎಗ್ದು. ಫಸ್ಟ್ ನನಗೆ ಇದನ್ನೇ ಎಗ್ ಚಟ್ನಿ ಅನ್ಬಿಟ್ಟು ಕೊಟ್ರು, ಅದಾದ್ಮೇಲೆ ಇನ್ನೂ ಒಂದು ಐಟಮ್ ತಗೊಬಂದು ಕೊಟ್ಬಿಟ್ಟಿದ್ದಾರೆ. ಎಗ್ ಲಾಪ ಅಂತ ಒಂದು ಐಟಮ್ ಬರುತ್ತೆ, ಅದೇ ಅಂತ ಅನ್ಸುತ್ತೆ ನನಗಂತೂ. ಲೈಟ್ ಆಗಿ ಇದು ಕಲಕಿ ಫೀಲ್ ಕೊಟ್ಟಂಗಿದೆ ಇದಂತೂ. ಹೇಗಿದೆ ನೋಡಿ, ಕೊಳ 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 ಅಂತ ಇದಂತೂ ಒಂಥರ ಎಗ್ ಲಾಪ ಅಂತಾನೆ ಅನ್ಸುತ್ತೆ ಇದಂತೂ. ಮೇಲ್ಗಡೆ ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ. ಟೇಸ್ಟ್ ಮಾಡೋಣ. ಎಗ್ ಲಾಪ ಅಂತ ಇದೆ, ಫುಲ್ ಅಂಡ್ ಫುಲ್ ರಾ ಇದೆ ಅಂತ ಹೇಳ್ಬೋದು. ಒಂಥರ ಡಿಫ್ರೆಂಟ್ ಆಗಿದೆ. ಕಲಕ್ಕೆ ಆದ್ರೂ ಒಳಗಡೆ ನಿಮ್ಗೆ ಈ ತರ ಒಂದು ರಾನೆಸ್ ಕೊಡುತ್ತೆ, ಆಚೆ ನಿಮ್ಗೆ ಒಂದು ಸಾಲಿಡ್ ಆಗಿ ಕನ್ಸಿಸ್ಟೆನ್ಸಿ ಕೊಡುತ್ತೆ. ಬಟ್ ಇದಂತೂ ಫುಲ್ ಅಂಡ್ ಫುಲ್ ಎಳ್ಸೋದ್ರೆ ಯಾವ ತರ ಫ್ಲೇವರ್ ಬರುತ್ತೋ ಸೇಮ್ ಟು ಸೇಮ್ ಅದೇ ತರ ಇದೆ. ಅದು ಬಾಯಲ್ಲಿ ಹಾಕ್ದಾಗ ಅದೇ ತರ ಫೀಲ್ ಕೊಡ್ತಾ ಇದೆ. ನನಗೆ ಓಕೆ ಎಗ್ ಲಾಪ ಅಂತಾನೆ ಅನ್ಸುತ್ತೆ. ಬಟ್ ಇಲ್ಲಿರೋರು ತುಂಬಾ ಫೇವರೇಟ್ ಆಗಿ ತಿಂತಾರೆ. ಹಂಗೆ ತವಾ ಮೇಲೆ ಹಾಕ್ಬಿಟ್ಟು ಹಂಗೆ ತಗೊಂಡ್ ಪ್ಲೇಟ್ಗೆ ಹಾಕ್ಬಿಟ್ಟು ಕೊಡ್ತಾರೆ. ಬಟ್ ಓಕೆ ಜಸ್ಟ್ ನಿಮ್ಗೆ ರಾ ಮೊಟ್ಟೆ ಲೈಟ್ ಆಗಿ ಒಂದು 10 to 20% ಬೇಯಿಸ್ಬಿಟ್ಟು ಕೊಟ್ರೆ ಯಾವ ತರ ಇರುತ್ತೋ ಆ ತರ ಇದೆ ಆಮ್ಲೆಟ್. ಓಕೆ, ನೆಕ್ಸ್ಟ್ ನಾವು ಪರೋಟಾ ಟ್ರೈ ಮಾಡೋಣ. ಪರೋಟಾಗಿನ ಫಸ್ಟ್ ಕೊತ್ತು ಪರೋಟಾ ಟ್ರೈ ಮಾಡೋಣ, ಬಿಕಾಸ್ ಬಿಸಿ ಬಿಸಿಯಾಗಿ ಕೊಟ್ರು, ತಿನ್ಬಿಟ್ರೆ ಚೆನ್ನಾಗಿರುತ್ತೆ. ಚಿಕನ್ ಕೊತ್ತು ಪರೋಟಾ ಯಾಗಿದೆ ನೋಡಿ, ಯಪ್ಪ ಬಿಸಿ ಬಿಸಿ ಇದೆ. ಬಟ್ ನೀವು ಶೂಟ್ ಗಿಟ್ ಬರ್ದೆ ನೀವು ನಾರ್ಮಲ್ ಆಗಿ ತಿನ್ನಕ್ ಬಂದ್ರೆ ಯಾರೇ ಬಂದ್ರು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ರೆ ಅದೊಂಥರ ಬೆಸ್ಟ್ ಅಂತಾನೆ ಹೇಳ್ತೀನಿ. ಇದಂತೂ ಇನ್ನೂ ಬಿಸಿ ಹಾಗೆ ಫೀಲ್ ಆಗ್ತಾ ಇದೆ ನನಗಂತೂ. ಚಿಕನ್ನು, ಎಗ್ಗು, ಗ್ರೇವಿ, ಪರೋಟಾ, ಕರ್ಬೇ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ಮಾಡ್ಕೊಟ್ಟಿರುವಂತ ಒಂದು ಐಟಮ್. ಲೆಟ್ಸ್ ಟೇಸ್ಟ್ ದಿಸ್. ತುಂಬಾ ಚೆನ್ನಾಗಿದೆ. ಬಿಕಾಸ್ ಆ ಗ್ರೇವಿ ಹಾಕ್ಬಿಟ್ಟು ಫ್ರೈ ಮಾಡ್ಬೇಕಾದ್ರೆ ನಿಮ್ಗೆ ಸೋಕ್ ಮಾಡ್ಬಿಡ್ತಾರೆ, ಅದಂತೂ ಫುಲ್ ಪರೋಟಾ ಸಾಫ್ಟ್ ಆಗ್ಬಿಡುತ್ತೆ. ಈರುಳ್ಳಿ ಮತ್ತೆ ಮೊಟ್ಟೆ ಫ್ಲೇವರ್ ಆನ್ ದ ಪಾಯಿಂಟ್ ಕೊಡ್ತಾ ಇದೆ. ಚಿಕನ್ ಅಂತೂ ಲೈಟ್ ಆಗಿ ಹಾರ್ಡ್ ಇದೆ ಗುರು. ನೀವು ಚಿಕನ್ ಫ್ರೈ ಆದಾಗಲಿ ಇದಾಗಲಿ ತಗೊಳ್ಳಿ, ಯಾಕಂದ್ರೆ ನಿಮ್ಗೆ ಹಾರ್ಡ್ನೆಸ್ ಕೊಡ್ತಿದೆ ಚಿಕನ್ ಅಂತೂ. ಬಟ್ ಕೊತ್ತು ಪರೋಟಾ ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ. ಯಾವುದೇ ಐಟಮ್ ಟ್ರೈ ಮಾಡಿ ಆ ಒಂದು ಸಾಫ್ಟ್ನೆಸ್ ಕೊಡುತ್ತೆ. ಜೊತೆಗೆ ಈರುಳ್ಳಿ ಎಲ್ಲ ಒಂದೊಂದು ಬೈಟ್ ನಿಮ್ಗೆ ಈರುಳ್ಳಿ ಹಾಕಿರ್ತಾರೆ, ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ಇದಂತೂ ನನಗೆ ತುಂಬಾ ಇಷ್ಟ ಆಗೋಯ್ತು. ಬಿಕಾಸ್ ಹೆವಿ ಸ್ಪೈಸಿ ಇರಲ್ಲ, ಆ ಫ್ಲೇವರ್ ನಿಮ್ಗೆ ಆನ್ ದ ಪಾಯಿಂಟ್ ಗೊತ್ತಾಗುತ್ತೆ. ಮಿಕ್ಸರ್ ಆಫ್ ಫ್ಲೇವರ್ಸ್ ಅಂತ ಹೇಳ್ತೀನಿ. ಮೊಟ್ಟೆ, ಚಿಕನ್, ಈರುಳ್ಳಿ, ಅದಾದ್ಮೇಲೆ ಪರೋಟಾ, ಮತ್ತೆ ಅವ್ರು ಹಾಕುವಂತ ಗ್ರೇವಿ ಮತ್ತೆ ಪೆಪ್ಪರ್ ಒಂದು ಬೆಸ್ಟ್ ಬ್ಲೆಂಡ್ ಆಗಿದೆ. ಒಂದು ಬೆಸ್ಟ್ ಟೇಸ್ಟ್ ಅಲ್ಲಿ ಇರುವಂತ ಒಂದು ಕೊತ್ತು ಪರೋಟಾ. ಪಾಂಡಿಚೇರಿಯಲ್ಲೇ ಬೆಳಿಗ್ಗೆ ಟೈಮ್ಗೆ ಒಂದು ಒಳ್ಳೆ ನಾನ್ ವೆಜ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಈಸಿ ಆಗುವಂತ ಪಕ್ಕಾ ವಿಸಿಟ್ ಮಾಡಿ. ತುಂಬಾ ಇಷ್ಟ ಪಡ್ತೀರಾ. ಅಂಡ್ ಇಡೀ ಊರಲ್ಲೇ ಓಲ್ಡೆಸ್ಟ್ ಸ್ಪಾಟ್, ಶುರುವಾಗಿ 80 ವರ್ಷ ಮೇಲಾಗಿದೆ. ಒಬ್ಬರು ತಾತ ಇದ್ದಾರೆ, ಅವರೇ ಪ್ರತಿಯೊಂದು ಗ್ರೇವಿ ಐಟಮ್ಸ್ ಅಡುಗೆ ಮಾಡೋದು. ಈ ಪರೋಟಾ ಫ್ರೈ ಐಟಮ್ ಮಾತ್ರ ಸಪರೇಟ್ ಆಗಿ ಇಟ್ಟಿದ್ದಾರೆ. ಒಂದು ಒಳ್ಳೆ ಜಾಗ, ಲೋಕಲಿ ಚೌಡೆ ಪಾಪ್ಯುಲರ್ ಗೈಸ್. ಹಿಂದ್ಗಡೆ ನಿಮಗೆ ಕ್ರೌಡ್ ಗೊತ್ತಾಗುತ್ತೆ. ನಾನು ಬಂದೆ 1 hour ಆಗೋಯ್ತು, ಬರ್ತಾನೆ ಇದ್ದಾರೆ ಕ್ರೌಡ್. ಬೆಳಿಗ್ಗೆ ನಿಮ್ಗೆ 8 ಗಂಟೆ 8:30 ನಿಮ್ಗೆ ನಾನ್ ವೆಜ್ ಶುರು ಆದ್ರೆ ರಾತ್ರಿ 11:30 ನಡೆಸ್ಕೊಂಡು ಬರ್ತಾ ಇದ್ರೆ. ಈ ಒಂದು ಜಾಗದಲ್ಲಿ ಶುಕ್ರವಾರ ರಜೆ ಇರುತ್ತೆ, ಮಿಕ್ಕಿದೆಲ್ಲ ದಿವಸ ಓಪನ್ ಇರುವಂತ ಒಂದು ಜಾಗ. ಒಂದು ಬೆಸ್ಟ್ ಟೇಸ್ಟ್. ಆದ್ರೆ ಏನ್ ಇಷ್ಟ ಆಗಿಲ್ಲ ಅಂದ್ರೆ ಈ ಪೇಪರ್ ಹಾಕಿರೋದು ಇಷ್ಟ ಆಗಿಲ್ಲ. ಅದಾದ್ಮೇಲೆ ಈ ಜಾಗದಲ್ಲಿ ನಿಮ್ಗೆ ಪಾರ್ಕಿಂಗ್ ಸಿಗಲ್ಲ, ಮುಂದೆ ಎಲ್ಲ ನಿಲ್ಸ್ಬಿಟ್ಟು ಬರ್ಬೇಕಾಗಿರುವಂತ ಒಂದು ಜಾಗ. ಒಂದು ಚಿಕ್ಕ ಜಾಗ ಬರುತ್ತೆ, ಹೆವಿ ಕಂಜೆಷನ್ ಇರುವಂತ ಒಂದು ಜಾಗ. ಪಾಂಡಿಚೇರಿಗೆ ಬರ್ತಿದ್ರಾ, ಬೆಳಿಗ್ಗೆ ತಿಂಡಿಗೆ ಒಂದು ಒಳ್ಳೆ ಜಾಗ. ಈ ಲೋಕಲ್ ಫುಡ್, ಒಳ್ಳೆ ಫ್ಯೂಷನ್ ಫುಡ್, ಒಳ್ಳೆ ಮದುರೈ ಸ್ಟೈಲ್ ಫುಡ್ ಖಾರವಾಗಿ ತಿನ್ಬೇಕಂತ ಅನ್ಕೊಂಡ್ರೆ ಈ ಜಾಗ ಬನ್ನಿ. ತುಂಬಾ ಇಷ್ಟ ಪಡ್ತೀರಾ. ನೆಕ್ಸ್ಟ್ ಐಟಮ್ ಗೌಜ್ಲಕ್ಕಿ ಫ್ರೈ ತಿಂದ್ಬಿಟ್ಟು ಪರೋಟ ತಿನ್ನೋಣ. ನೆಕ್ಸ್ಟ್ ಗೌಜ್ಲಕ್ಕಿ ಲೆಗ್ ಪೀಸ್ ಹೇಗಿದೆ ನೋಡಿ, ಚಿಕ್ಕದಾಗಿ ಹೊಡೆದ್ಬಿಟ್ಟು ಅದಂಗೆ ಸೇಮ್ ಚಿಕನ್ ಫ್ರೈ ನೋಡಿದ್ರಲ್ಲ ಅದೇ ತರ ಪೆಪ್ಪರ್ ಬೇಸು ಹೆವಿ ಕಾಣುತ್ತೆ. ನಮ್ಮ ಮೀಟ್ಗಿನ ಜಾಸ್ತಿ ಆ ಪೆಪ್ಪರೇ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಫುಲ್ ಕಣ್ಣು ಕುಗ್ತಾ ಇದೆ. ಟೇಸ್ಟ್ ಮಾಡೋಣ. ಚಿಕನ್ ಗಿನ ಬೆಸ್ಟ್ ಆಗಿದೆ. ಗೌಜ್ಲಕ್ಕಿ ಜಾಗದಲ್ಲಿ ಮಿಸ್ ಮಾಡಕ್ ಹೋಗ್ಬಿಡಿ. ಬಟ್ ಪ್ರಾಬಬ್ಲಿ ಹೇಳಕ್ಕಾಗಲ್ಲ, ನಾವು ಹೋಗಿದ್ ದಿವಸ ಒಂಥರ ಇರ್ಬೋದು, ಇನ್ನೊಂದ್ ದಿವಸ ಚೆನ್ನಾಗಿರ್ಬೋದು. ಆ ತರ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದೇ ಬರುತ್ತೆ. ಚಿಕನ್ ನೀವು ಟ್ರೈ ಮಾಡಿ, ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿದೆ. ನೀವು ಬರ್ಬೇಕಾದ್ರೆ ಬೇಯಿಸಿರ್ಬೋದು. ಬಟ್ ಗೌಜ್ಲಕ್ಕಿ ಅಂತೂ ನಾನು ಬಂದಾಗ ಪ್ರಾಪರ್ ಆಗಿ ಬೇಯಿಸಿದರೆ ಅಲ್ಟಿಮೇಟ್ ಆಗಿದೆ. ಮೈನ್ ನಾನು ಹೇಳಿದ್ನಲ್ಲ ಆ ಮಸಾಲಾ ಗುರು, ಈರುಳ್ಳಿ, ಆ ಪೆಪ್ಪರ್ ಗಿಪ್ಪರು
ಸಾಕಾಗೈತೆ. ಲಿಪ್ ಸ್ಮ್ಯಾಕಿಂಗ್ ಆಗಿದೆ ಅಂತ ಹೇಳ್ಬೋದು. ಆ ಮಸಾಲ ನಿಮ್ ತುಟಿಗೆ ಅಂಟುತ್ತೆ. ಜಸ್ಟ್ ನೀವು ಈ ತರ ಹೊರ್ಸ್ಕೋತೀರಾ, ತುಂಬಾ ಇಷ್ಟ ಪಡ್ತೀರಾ. ಪ್ಲಸ್ ಯಥೇಚ್ಛವಾಗಿ ಈರುಳ್ಳಿ ಹಾಕಿದಾರಲ್ಲ, ಅದು ತುಂಬಾ ಚೆನ್ನಾಗಿದೆ. ಕಸ ಗೊತ್ತು, ಒಂಥರ ಸ್ವೀಟ್ ಟಿಂಟ್ ಕೊಡುತ್ತೆ, ಒಂದು ಕ್ಲೀನ್ ಕ್ರಂಚ್ ಕೊಡುತ್ತೆ. ಆ ಮಸಾಲ ಜೊತೆ ತಿಂದಾಗಂತೂ ಅಲ್ಟಿಮೇಟ್ ಆಗಿದೆ. ನಮ್ಮ ಬೆಂಗಳೂರಲ್ಲಿ ಎಲ್ಲಾ ಕಡೆ ಗೌಜ್ಲಕ್ಕಿ ಸಿಗಲ್ಲ, ಬಟ್ ಗೌಜ್ಲಕ್ಕಿ ತಿನ್ಬೇಕಂತ ಆಸೆ ಇರುತ್ತೆ. ಬಟ್ ಈ ಜಾಗಕ್ಕೆ ಬಂದ್ರು ಅಂತ ಎಲ್ಲಾ ಜಾಗದಲ್ಲಿ ಈ ತರ ನಾನ್ ವೆಜ್ ಜಾಗದಲ್ಲಿ ಗೌಜ್ಲಕ್ಕಿ ಅಂತೂ ಕಾಮನ್ ಆಗಿ ಸಿಗ್ತಾ ಇದೆ. ಬಂದಾಗ ಪಕ್ಕ ಟ್ರೈ ಮಾಡಿ, ಬಿಕಾಸ್ ತುಂಬಾ ಚೆನ್ನಾಗಿದೆ. ತಗೊಂಡು ಒಂದು ಪುಟ್ಟು ಲೆಗ್ ಪೀಸ್, ಗೌಜ್ಲಕ್ಕಿ ಲೆಗ್ ಪೀಸ್ ಅಲ್ಟಿಮೇಟ್ ಸಕ್ಕದಾಗಿದೆ. ತಿಂತಾನೆ ಇರ್ಬೇಕು ಅನ್ಸದೆ ನನಗಂತೂ. ಲೈಟ್ ಆಗಿ ಪರೋಟ ತಗೊಂಡು ಹಂಗೆ ಪೆಪ್ಪರು ವಿತ್ ಪೀಸು ಒಂದು ಬೈಟ್ ಹೋಗೋಣ. ಸೈಕು ಗುರು ಪರೋಟ ಒಡಿಗೆ ಸೈಕಾಗಿದೆ. ಬರೀ ಜಾಗದಲ್ಲಿ ಒಂದು ಪ್ರಾಬ್ಲಮ್ ಆಗ್ತಿದೆ. ಕ್ರೌಡ್ ಸ್ವಲ್ಪ ಜಾಸ್ತಿ ಬಂದಿದ್ ಕೂಡಲೇ ಆರ್ಡರ್ ತಗೋತಾ ಇಲ್ಲ, ಅದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಜಾಗ ಸ್ವಲ್ಪ ರಸ್ಟಿಕ್ ಆಗೇ ಇರುತ್ತೆ. ಬಟ್ ಫ್ಯಾಮಿಲಿ ಕೂಡ ಬರ್ತಾ ಇದ್ರೆ, ಮೂವಿಂಗ್ ಕ್ರೌಡ್ ಬರ್ತಾ ಇದ್ರಲ್ಲ, ಬೆಳಿಗ್ಗೆ ತಿಂಡಿಗೆ ಬಂದು ತಿನ್ಕೊಂಡು ಹೋಗ್ಬಿಡಿ. ಎಲ್ಲಾ ಕಡೆ ಹೋದಾಗ ಒಳ್ಳೆ 5 ಸ್ಟಾರ್ ಆಂಬಿಯನ್ಸ್ ಹುಡ್ಕೋಕ್ಕಾಗಲ್ಲ. ಬಟ್ ಟೇಸ್ಟ್ ವೈಸ್ಗೋಸ್ಕರ ಬರ್ಬೋದು ಆರಾಮಾಗಿ ತಿನ್ನಿ. ಪ್ರೈಸ್ ಗೊತ್ತಿಲ್ಲ, ನಾನು ಇಸ್ಕೊಂಡು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಪರೋಟ ಹುಡುಗೆ ಸೈಕ್ ಆಗಿದೆ ಈ ಟೇಸ್ಟ್ ಅಂತೂ. ಆಹಾ, ಪರೋಟ ಹುಡುಗೆ ಸೈಕ್ ಆಗಿದೆ ನಿಜವಾಗ್ಲು. ಬೆಸ್ಟ್ ಟೇಸ್ಟ್ ಗುರು. ಚಿಕನ್ ಪೆಪ್ಪರ್ ಡ್ರೈ ಆಗಿರ್ಲಿ, ಗೌಜ್ಲಕ್ಕಿ ಪೆಪ್ಪರ್ ಡ್ರೈ ಆಗಿರ್ಲಿ, ಈ ಜಾಗದಲ್ಲಿ ನನಗೆ ಎರಡರಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಗೌಜ್ಲಕ್ಕಿ ಪೆಪ್ಪರ್ ಫ್ರೈ. ಅದರಲ್ಲೂ ಪರೋಟ ಹೊಡಿಗೆರ್ತೀನಿ, ಅಡಿಕ್ಟ್ ಆಗ್ಬಿಡ್ತೀರಾ. ಫೈನಲ್ ಐಟಮ್ ಪರೋಟ ಅವತ್ತು ಹಿಂಗ್ ಕಿತ್ತ ಹಾಕ್ಬಿಟ್ಟು ಹಿಂಗೆ ಕಿತ್ತ ಹಾಕ್ಬಿಟ್ಟು ಹಂಗೆ ಇಲ್ಲಿ ಕೊಟ್ಟಿರುವಂತ ಒಂದು ಗ್ರೇವಿ ಹೇಗಿದೆ ನೋಡಿ. ಹಂಗೆ ಈ ಗ್ರೇವಿನ ಹಾಕೊಂಡು ಇದನ್ನ ಫಸ್ಟೇ ನೀವು ಬಂದಿದ್ ಕೂಡಲೇ ಪರೋಟ ತಗೊಂಡು ಈ ತರ ಗ್ರೇವಿ ಹಾಕ್ಬಿಟ್ರೆ ಲಾಸ್ಟ್ ಅಲ್ಲಿ ತಿನ್ಬೇಕು. ಅದ್ರಂತೂ ಮೆತ್ತಿಗೆ ತುಂಬಾ ಫ್ಲೇವರ್ಫುಲ್, ಹಂಗೆ ಗ್ರೇವಿ ಇಳಿದು ಹೋಗ್ಬಿಟ್ಟಿರುತ್ತೆ. ಬಟ್ ಪರವಾಗಿಲ್ಲ, ಏನು ಮಾಡಕ್ಕಾಗಲ್ಲ. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ ಪರೋಟ ಒಡಿಗೆ. ಒಂದು ಬೇಸ್ ಕೈಂಡ್ ಆಫ್ ಸಾಲ್ನ ತಿಂದ್ರೆ ಯಾವ ತರ ಫ್ಲೇವರ್ ಬರ್ತೋ ಸೇಮ್ ಟು ಸೇಮ್ ಅದೇ ತರ ಇದೆ. ಆರಾಮಾಗಿ ತಿನ್ಬೋದು, ಈಟೇಬಲ್. ಒಂದು ಡೀಸೆಂಟ್ ಟೇಸ್ಟ್ ಪರೋಟ ಒಡಿಗೆ. ಗ್ರೇವಿ ಒಂದು ಒಳ್ಳೆ ಟೇಸ್ಟ್. ಸ್ವಲ್ಪ ಹಾಕಿ ಹಂಗೆ ಬಿಟ್ಟಿದ್ದೀನಿ, ಸೋಕ್ ಆಗ್ಬಿಟ್ಟಿದೆ. ತುಂಬಾ ಚೆನ್ನಾಗಿದೆ. ನನ್ನ ಸೆಷನ್ ಬರ್ತಿರಲ್ವ, ಪರೋಟ ಇಸ್ಕೊಂಡು ಗ್ರೇವಿ ಹಾಕಿ ಇಟ್ಬಿಟ್ಟು ನಂತರ ಸ್ಟಾರ್ಟರ್ ಗಿಟೆಲ್ಲ ತಿನ್ಬಿಟ್ಟು ಪರೋಟ ಎಲ್ಲ ತಿನ್ಬಿಟ್ಟು ಕೊತ್ತು ಪರೋಟ ತಿನ್ಬಿಟ್ಟು ಲಾಸ್ಟ್ ಅಲ್ಲಿ ಪರೋಟಕ್ಕೆ ಬನ್ನಿ. ತುಂಬಾ ಇಷ್ಟ ಪಡ್ತೀರಾ. ಪರೋಟಾಗೆ ಎಷ್ಟು ಫ್ಯಾನ್ ಇದೆ ಗೊತ್ತಾ ಈ ಜಾಗದಲ್ಲಂತೂ. ನಾನ್ ಸ್ಟಾಪ್ ಆಗಿ ಪರೋಟ ಹಾಕ್ತಾನೆ ಇದಾರೆ. ಚಿಕನ್, ಮಟನ್ ಇನ್ನೂ ಸ್ವಲ್ಪ ಹೊತ್ತು ನೀವು ಒಂದು 11 ಗಂಟೆ ಮಧ್ಯಾಹ್ನ ಟೈಮಲ್ಲಿ ಬಂದ್ಬಿಟ್ಟು ಮಟನ್ ಕೂಡ ಸಿಗುತ್ತೆ. ನಾನು ಬೆಳಿಗ್ಗೆ ತಿಂಡಿಗೆ ಬಂದಿನಿ, ಮಟನ್ ಇನ್ನೂ ಆಗಿರೋ. ನೀವು ಮಧ್ಯಾಹ್ನ ಬಂದ್ಬಿಟ್ರೆ ಮಟನ್ ಐಟಮ್ ಕೂಡ ಸಿಗುತ್ತೆ. ಜಾಗದಲ್ಲಿ ಪರೋಟ ಎಷ್ಟು ಅಂತ ಗೊತ್ತಿಲ್ಲ ಅವರು ನನಗಂತೂ. ನಾನು ಸ್ಟಾರ್ಟಿಂಗ್ ಈ ವಿಡಿಯೋ ನೋಡ್ಕೊಂಡು ಬಂದಿದ್ದೇನೆ ಗೊತ್ತಾ. ಸುಮಾರು ಜನ ಬಂದಿದ್ದಾರೆ. ಪರೋಟ ಜಾಗದಲ್ಲಿ 5 ರೂಪಾಯಿ ಕೊಡ್ತಿದ್ರು, ಈಗ 10 ರೂಪಾಯಿನೂ ಮಾಡಿರ್ಬೋದು ಅಂತ ಅನ್ಸುತ್ತೆ. ನಾನು ಪ್ರೈಸ್ ಇಸ್ಕೊಂಡು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಒಂದು ಬೆಸ್ಟ್ ಪರೋಟ, ಅದಾದ್ಮೇಲೆ ಒಂದು ಸಾಲ್ನ ಚೆನ್ನಾಗಿದೆ. ಪಕ್ಕದಲ್ಲೇ ಕುತ್ಕೊಂಡು ಸೌಂಡ್ ಗುರು, ಹೇಳಕ್ಕೂ ಆಯ್ತಲ್ಲ ಬಿಡಕ್ಕೂ ಆಯ್ತಲ್ಲ ನನಗಂತೂ. ಡಿಸ್ಟರ್ಬ್ ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ತರ ಕಿತ್ತಾಕ್ಬಿಟ್ಟು ಹಾಕಿದ್ರೆ ಸೌಂಡ್ ಮಟ್ಟ ಈ ತರ ಕಿತ್ತಾಕ್ಬಿಟ್ಟು ಹಾಕಿದ್ರೆ ಎಷ್ಟು ಪರೋಟ ತಿಂತೀರ ಅಂತಾನೆ ಗೊತ್ತಾಗಲ್ಲ. ಆರಾಮಾಗಿ ಹೋಗ್ತಾನೆ ಇರುತ್ತೆ. ಒಂದು ಬೆಸ್ಟ್ ಟೇಸ್ಟ್. ಲಾಸ್ಟ್ ಅಂಡ್ ಫೈನಲ್ ಐಟಮ್ ಎಗ್ ಚಟ್ನಿ ಕೊಟ್ಟಿದ್ದಾರೆ. ಅದನ್ನ ನೋಡಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಲಾಸ್ಟ್ ಅಂಡ್ ಫೈನಲ್ ಐಟಮ್ ಇದೇ ಎಗ್ ಚಟ್ನಿ ಅಂತ. ಯಾವಾಗಲೇ ನಾನು ತಿಂದಿದ್ದು ಎಗ್ ಲಾಪ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಕೆಂಪು ಮಸಾಲ ಹಾಕ್ಬಿಟ್ಟು ಮೊಟ್ಟೆ ಹೊಡೆದ್ಬಿಟ್ಟು ಕೊಟ್ಟಿದ್ದಾರೆ. ಹೇಗಿದೆ ನೋಡಿ. ಲಿಟ್ರಲಿ ಹೇಳ್ಬೇಕಂದ್ರೆ ಅದೇ ಒಂಥರ ಚಟ್ನಿ ತರ ಇತ್ತು. ಇದು ಒಂಥರ ಟೊಮೆಟೊ ಗೊಜ್ಜು ಇದ್ದಂಗಿದೆ, ಮೊಟ್ಟೆ ಹಾಕ್ಬಿಟ್ಟು ಮಾಡಿರುವಂತ ಟೊಮೆಟೊ ಗೊಜ್ಜು. ಟೇಸ್ಟ್ ಮಾಡೋಣ. ಇದು ಒಂಥರ ನೋಡಕ್ಕೆ ಲೈಟ್ ಆಗಿ ಹಾಫ್ ಬಾಯ್ಲ್ಡ್ ಮೊಟ್ಟೆ ಹಾಕ್ದಂಗೆ ಇದೆ ಗುರು.
ಇದು ಕೂಡ ರಾ ಇದೆ, ಬಟ್ ಆ ಎಗ್ ಲಾಪ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಚೆನ್ನಾಗಿದೆ. ಯಾಕಂದ್ರೆ ಈರುಳ್ಳಿ, ಕೆಂಪು ಮಸಾಲ, ಕರ್ಬೇ ಸೊಪ್ಪು ಅದಾದ್ಮೇಲೆ ಟೊಮೆಟೊ ಹಾಕಿದ್ರೆ ಆ ಟೊಮೆಟೊ ಫ್ಲೇವರ್ ನಿಮ್ಗೆ ಲೈಟ್ ಆಗಿ ಒಂದು ಹುಳಿ ಕೊಡುತ್ತೆ. ಟೊಮೆಟೊ ಗೊಜ್ಜಲ್ಲಿ ಈ ತರ ಮೊಟ್ಟೆ ಹಾಕ್ಬಿಟ್ಟು ಹಾಫ್ ಬಾಯ್ಲ್ ಮಾಡಿದ್ರೆ ಯಾವ ತರ ಫ್ಲೇವರ್ ಬರುತ್ತೆ ಸೇಮ್ ಟು ಸೇಮ್ ಅದೇ ತರ ಇದೆ. ನಾನು ಎಗ್ಗಲ್ಲಿ ಎರಡು ಐಟಮ್ ಸ್ವಲ್ಪ ರಾ ಜಾಸ್ತಿ ಇಷ್ಟ ಆಗಲ್ಲ. ರಾ ಇಷ್ಟ ಪಡೋರು ಇದನ್ನ ಟ್ರೈ ಮಾಡಿ, ತುಂಬಾ ಇಷ್ಟ ಪಡ್ತೀರಾ. ಯಾವುದೇ ಐಟಮ್ ತಗೊಳ್ಳಿ, ಈರುಳ್ಳಿ ಮಸ್ಟ್ ಅಂಡ್ ಮ್ಯಾಂಡೇಟರಿ ಎಲ್ಲಾದ್ರಲ್ಲೂ ಇದೇ ಇರುತ್ತೆ, ಸ್ವಲ್ಪ ಜಾಸ್ತಿನೇ ಇದೆ. ಅದೇ ಒಂಥರ ಟೇಸ್ಟ್ ಕೊಡ್ತಾ ಇದೆ ಅಂತ ಹೇಳ್ತೀನಿ. ಚೆನ್ನಾಗಿದೆ. ಓಕೆ, ನೀವು ಕವಿ ಹೋಟೆಲ್ ಪಾರ್ಕಿಂಗ್ ಇರಲ್ಲ, ತುಂಬಾ ಜನ ಉಟ್ಕೊಂಡು ಬರ್ತೀರಂದ್ರೆ ಬರಕ್ ಹೋಗ್ಬೇಡಿ. ಬಟ್ ಒಳ್ಳೆ ಟೇಸ್ಟಿಯಾಗಿ ಫುಡ್ ತಿನ್ಬೇಕಾದ್ರೆ ಆರಾಮಾಗಿ ತಿನ್ಬೋದು. ಲೋಕಲ್ ಫೇವರೆಟ್, ಲೋಕಲ್ ಸ್ಪೆಷಲ್ ಆಗಿರುವಂತ ಒಂದು ಜಾಗ. ಎಕ್ಸಾಕ್ಟ್ ಲೊಕೇಶನ್, ಟೈಮಿಂಗ್ಸ್, ಪ್ರೈಸಿಂಗ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಪಾಂಡಿಚೇರಿ ಬೆಳಿಗ್ಗೆ ತಿಂಡಿಗೆ ಅಫೋರ್ಡಬಲ್ ಒಂದು ನಾನ್ ವೆಜ್ ಸ್ಪಾಟ್ ಹುಡುಕ್ತೀರಾ, ಪಕ್ಕ ಬನ್ನಿ, ತುಂಬಾ ಇಷ್ಟ ಪಡ್ತೀರಾ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. KFC ಇದು ಕನ್ನಡ ಫುಡ್ ಚಾನಲ್. ಟಾಡಾ, ಓ ಬೈ.